ಜೈ ಶ್ರೀಕೃಷ್ಣ, ಜೈ ಗೋಮಾತೆ. ಹಳ್ಳಿಕಾರ್ ಇದು ಭಾರತದ ದೇಸಿ ಗೋತಳಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ತಳಿ. ಇದು ಮೂಲತಃ ತುಮಕೂರು, ಮಧುಗಿರಿ, ಚಿತ್ರದುರ್ಗ, ಶಿವಮೊಗ್ಗ, ಹಾಸನ, ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಇದು ಕರ್ನಾಟಕದ ಹೃದಯ ಭಾಗದಲ್ಲಿ ಉದ್ಭವಗೊಂಡು ನೂರಾರು ವರ್ಷಗಳಿಂದ ರೈತರ ಪಾಲುದಾರಿಯಾಗಿ ನಾಡಿನ ಹೆಮ್ಮೆಗೆಯಾಗಿ ಬೆಳೆಯುತ್ತಿದೆ. ಈ ತಳಿಯನ್ನು ನಿಸ್ಸಂಶಯವಾಗಿ ನಮ್ಮ ನಾಡಿನ ರಾಜತಳಿ ಎಂದು ಕರೆಯಬಹುದು. ಪ್ರಾಚೀನ ಕಾಲದಲ್ಲಿ ಮೈಸೂರು ಒಡೆಯರ್ ಮಹಾರಾಜರಿಂದ ಈ ತಳಿ ರಕ್ಷಿಸಲ್ಪಟ್ಟು ಅಮೃತ ಮಹಲ್ ತಳಿ ರೂಪುಗೊಳ್ಳಲು ಪೂರಕವಾಗಿತ್ತು. ಯುದ್ಧದ ಕಾಲದಲ್ಲಿ ಸರಕು ಸಾಗಣೆ, ಗನ್ ಎಳೆಯುವ ಕಾರ್ಯಗಳಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿದ್ದ ಈ ತಳಿ ಯೋಧ, ಸೈನಿಕ ಎಂದು ಬಣ್ಣಿಸಬಹುದಾದ ಶಕ್ತಿಯ, ಶ್ರಮದ ಮತ್ತು ಶ್ರದ್ಧೆಯ ಪ್ರತೀಕ. ದಕ್ಷಿಣ ಭಾರತದ ಶ್ರೇಷ್ಠ ದುಡಿಮೆಯ ತಳಿ ಇದಾಗಿದ್ದು ದಿನಕ್ಕೆ 18ರಿಂದ 20 ಗಂಟೆಗಳ ಶ್ರಮಕ್ಕೆ ಸಮರ್ಥ. ಗಾಡಿ ಎಳೆಯುವ, ಹೊತ್ತಿಗೆ ಚಲಾಯಿಸುವ, ಭೂಮಿ ಉಳುಮೆ ಹಾಗೂ ಸಾಗಾಣಿಕೆಗಳಲ್ಲಿ ಅತ್ಯುತ್ತಮ, ರೈತರ ನಂಬಿಕೆಗೆ ಪಾತ್ರವಾದ ದುಡಿಮೆಯ ತಳಿ ಇದಾಗಿದೆ. ಈ ತಳಿಯ ದೇಹದ ವೈಶಿಷ್ಟ್ಯಗಳೇನೆಂದರೆ ಉದ್ದ ಹಾಗೂ ಗಂಭೀರ ಶರೀರ, ಮುಂದಕ್ಕೆ ತಿರುಗಿದ ಕೊಂಬುಗಳು, ಕಾಂತಿಮಯ ತೋಳು, ಗಂಭೀರವಾದ ಮುಖಭಾವ, ಬುದ್ಧಿವಂತಿಕೆ ಮತ್ತು ತರಬೇತಿಗೆ ಒಗ್ಗುವ ಶಕ್ತಿ ಸಾಮರ್ಥ್ಯವಿದೆ. ಇದರ ಹಾಲು ಉತ್ಪಾದನೆ ಪ್ರತಿ ಲ್ಯಾಕ್ಟೇಷನ್ಗೆ 227ರಿಂದ 1134 ಲೀಟರ್ ಹೇಟು ಹಾಲು, ಅಂದರೆ ಸರಾಸರಿ 540 kg. ಹಾಗೆ 5.7% ಕೊಬ್ಬು, ಶಕ್ತಿವರ್ಧಕ, ಸುಲಭ ಜೀರ್ಣ, ಮಾಂಸಾಹಾರದ ಸಮಾನ ಬಲವರ್ಧಕವಾದ ಅಮೃತ. ದಿನಕ್ಕೆ 2ರಿಂದ 4 ಲೀಟರ್ ಶುದ್ಧ ಹೇಟು ಹಾಲು ಆರೋಗ್ಯಕ್ಕೆ ಅಮೃತ, ರೋಗ ನಿರೋಧಕ ಶಕ್ತಿ ಮತ್ತು ಪೋಷಕತೆಯಿಂದ ಕೂಡಿರುತ್ತೆ. ತಾಪಮಾನ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ಬಿಸಿಲು ಮತ್ತು ಮಳೆಗೆ ಹೊಂದಿಕೊಳ್ಳುತ್ತೆ. ಜ್ವರ, ಸೋಂಕುಗಳಿಗೆ ನೈಸರ್ಗಿಕವಾಗಿ ರಕ್ಷಿಸಿಕೊಳ್ಳುವ ಶಕ್ತಿ ಇದೆ. ಕಡಿಮೆ ಆರೈಕೆ, ಕಡಿಮೆ ವೆಚ್ಚದಲ್ಲಿ ಈ ತಳಿಯ ನಿರ್ವಹಣೆ ಸಾಧ್ಯ. ಆಧ್ಯಾತ್ಮಿಕ ಹಾಗೂ ಕೃಷಿಯಲ್ಲಿ ಇದರ ಪಾತ್ರ ಏನಂದ್ರೆ ಪವಿತ್ರ ಪಂಚಗವ್ಯ ಪದಾರ್ಥಗಳ ತಯಾರಿಕೆಗೆ ಸೂಕ್ತ ಗೋಮಯ ಮತ್ತು ಗೋಮೂತ್ರ, ಜೈವಿಕ ಕೃಷಿಗೆ ಈ ತಳಿಯ ಗೋಮಯ, ಗೋಮೂತ್ರ, ಜೀವಾಣು ಗೊಬ್ಬರ, ತರಕಾರಿ ಮತ್ತು ಧಾನ್ಯಗಳಲ್ಲಿ ಶ್ರೇಷ್ಠ. ಆಯುರ್ವೇದದ ಚಿಕಿತ್ಸೆಗಳಲ್ಲಿ ಹಾಲು ಮತ್ತು ಗೋಮೂತ್ರ ಉಪಯುಕ್ತ. ಹಳ್ಳಿಕಾರ್ ಎಂಬ ಹೆಸರು ಈ ತಳಿಯ ಪುರಾತನ ಕಾಲದ ಪೂರ್ವಜರಾದ ಹಳ್ಳಿಕಾರ್ ಸಮುದಾಯದಿಂದ ಬಂದಿದೆ. ಈ ಸಮುದಾಯವು ತಮ್ಮ ಮನೆಯ ಸದಸ್ಯರಂತೆ ಗೋವುಗಳನ್ನು ಸಾಕಿ, ಕಾಪಾಡಿ ಮತ್ತು ಪ್ರೀತಿ, ಪೋಷಣೆ, ಭಕ್ತಿಯಿಂದ ಬೆಳೆಸಿದ ನೈಜ ಗ್ರಾಮೀಣ ಜನರಿಂದ ಪಡೆದ ಗೌರವದ ಹೆಸರಿದು. ಈ ತಳಿಯನ್ನು ಪೋಷಿಸಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗುವಂತೆ ಮುಂದಿನ ಪೀಳಿಗೆಗೆ ಪರಿಚಯಿಸುತ್ತಾ ಇಂದಿಗೂ ಈ ತಳಿಯ ಪೋಷಣೆ ಮತ್ತು ರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರುವ ಈ ಸಮುದಾಯದವರಿಗೆ ಹಾಗೂ ಅವರ ಸೇವಾ ಮನೋಭಾವಕ್ಕೆ ನಮ್ಮ ಹೃತ್ಪೂರ್ವಕ ನಮನಗಳು. ಈ ತಳಿ ಮನುಷ್ಯನ ಜೊತೆ ತಾಳ್ಮೆಯಿಂದ ಕೆಲಸ ಮಾಡುವ ಗುಣದಿಂದ ಪ್ರಸಿದ್ಧವಾಗಿದೆ. ಇತಿಹಾಸದಲ್ಲಿ ಹಲವಾರು ರಾಜವಂಶಗಳು ಈ ತಳಿಯ ಎತ್ತುಗಳನ್ನು ತಮ್ಮ ಸೇನೆಗಳಲ್ಲಿ ಬಳಸಿದ ದಾಖಲೆಗಳಿವೆ. ಮೈಸೂರು ಮಹಾರಾಜರ ಯುದ್ಧದ ಎತ್ತಿನ ದಳಗಳಲ್ಲಿ ಭಾಗವಹಿಸಿದ್ದ ಇತಿಹಾಸ, ಮೇಳಗಳು, ಜಾತ್ರೆಗಳಲ್ಲಿ ಶಕ್ತಿ ಮತ್ತು ಶ್ರದ್ಧೆಯ ಸಂಕೇತವಾಗಿ ಪ್ರದರ್ಶನ. ವರ್ಷ 2000ರಲ್ಲಿ ಭಾರತ ಸರ್ಕಾರದಿಂದ ಹಳ್ಳಿಕಾರ್ ತಳಿಗೆ ಗೌರವ ಸೂಚಕವಾಗಿ ಅಂಚೆ ಟಿಕೆಟ್ ಅಂದರೆ ಪೋಸ್ಟೇಜ್ ಸ್ಟ್ಯಾಂಪ್ ಬಿಡುಗಡೆ. ಹಳ್ಳಿಕಾರ್ ತಳಿಯು ಶ್ರದ್ಧೆ, ಶಕ್ತಿ ಮತ್ತು ಸಂಸ್ಕೃತಿಯ ಸಂಕೇತ. ಹಳ್ಳಿಕಾರ್ ತಳಿ ಮೂಲತಃ ಕನ್ನಡಿಗರ ತಳಿ. ಇದು ನಮ್ಮ ನಾಡಿನ ಶ್ರಮದ ಸಂಗಾತಿ, ತಾಳ್ಮೆಯ ತಾಯಿ, ಧೈರ್ಯದ ದೈವ. ಇದರ ಕುರಿತು ಇಂದು ದೇಶದಾದ್ಯಂತ ಅನೇಕ ಅಧ್ಯಯನಗಳು, ಸಂಶೋಧನೆಗಳು ನಡೀತಾ ಇದ್ದಾವೆ. ನಮ್ಮ ಹಳ್ಳಿಕಾರ್ ನಮ್ಮ ಹೆಮ್ಮೆ. ಇದನ್ನು ಗೌರವಿಸೋಣ, ಉಳಿಸೋಣ, ಮುಂದಿನ ಪೀಳಿಗೆಗೆ ಪರಿಚಯಿಸೋಣ. ಇದು ನಿಜವಾದ ದೇಸಿ ಗರಿಮೆ. ಧನ್ಯವಾದಗಳು.